ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇದೀಗ ಟೆಲಿಮೆಡಿಕಾನ್ 2025 ಕುರಿತು ಮಾಹಿತಿಯನ್ನ ಕೊಡೋದಕ್ಕಾಗಿ ನಮ್ಮ ಜೊತೆಯಾಗಿ ನಮ್ಮ ಸ್ಟುಡಿಯೋಸ್ನಲ್ಲಿ ಡಾಕ್ಟರ್ ಉಮಾಶಂಕರ್, ಡಾಕ್ಟರ್ ಉಮಾ ನಂಬಿಯಾರ್ ಹಾಗೆ ಡಾಕ್ಟರ್ ಭಾಸ್ಕರ್ ರಾಜ್ಕುಮಾರ್ ಅವರು ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಟೆಲಿಮೆಡಿಕಾನ್ 2025 ಇದು ಎಲ್ಲಿ ನಡೀತಾ ಇದೆ ಭಾಸ್ಕರ್ ಅವರೇ? ಟೆಲಿಮೆಡಿಕಾನ್ 2025 ಅನ್ನೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಇದು ನಮ್ಮ 22ನೇ ಆವೃತ್ತಿ ವಾರ್ಷಿಕ ಕಾನ್ಫರೆನ್ಸ್. ತುಂಬಾ ದೊಡ್ಡದಾಗಿ ಈ ಸತಿ ಬೆಂಗಳೂರಿನಲ್ಲೇ ಹೋಸ್ಟ್ ಮಾಡ್ತಾ ಇದ್ದೇವೆ. ಓಕೆ, ಯಾವತ್ತು ಇದೆ ಈ ಒಂದು ಕಾನ್ಫರೆನ್ಸ್? 27ನೇ ತಾರೀಕಿಂದ ಶುರು ಆಗುತ್ತೆ. 27ನೇ ತಾರೀಕು ಪ್ರೀ ಕಾನ್ಫರೆನ್ಸ್ ವರ್ಕ್ಶಾಪ್ಗಳು ನಡೆಯುತ್ತೆ. 28, 29, 30 3 ದಿನ ಪೂರ್ತಿ ದಿನದ ಕಾನ್ಫರೆನ್ಸ್ ಇದೆ. ಓಕೆ, ಸೊ ಯಾರೆಲ್ಲ ಕೂಡ ಇದರಿಂದ ಬೆನಿಫಿಟ್ ಪಡ್ಕೊಳ್ಬಹುದು, ಯಾರೆಲ್ಲ ಬರಬೇಕು ಅಂದ್ರೆ ಅವ್ರು ಏನ್ ಮಾಡಬೇಕು? ಈ ಟೆಲಿಮೆಡಿಕಾನ್ ಕಾನ್ಫರೆನ್ಸ್ ಏನಿದೆ, ಈ ಸತಿ ನಾವು ಡಿಜಿಟಲ್ ಹೆಲ್ತ್ನ ಫೋಕಸ್ ಮಾಡಿ ಮಾಡ್ತಾ ಇದ್ದೀವಿ. ಡಿಜಿಟಲ್ ಹೆಲ್ತ್ ಫೋಕಸ್ ಅಂತ ನೋಡಿದ್ರೆ ನೀವು ಹೇಗೆ ಈಗ ನಾವು ಪ್ರತಿದಿನದಲ್ಲಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೂಡ ಕೋರ್ ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಮೆಡಿಕಲ್ ಪ್ರಾಕ್ಟೀಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಡಾಕ್ಟರ್ಸ್ಗೆ, ಪ್ರಾಕ್ಟೀಷನರ್ಸ್ಗೆ ಅರ್ಥ ಮಾಡಿಸೋದಕ್ಕೆ, ಜೊತೆಗೆ ಇಂಜಿನಿಯರ್ಸ್ಗೆ ಡಾಕ್ಟರ್ಸ್ ಜೊತೆ ಇಂಟರಾಕ್ಷನ್ ಜಾಸ್ತಿ ಮಾಡೋದಕ್ಕೋಸ್ಕರ ಫೋಕಸ್ ಇಟ್ಕೊಂಡು ಡಿಜಿಟಲ್ ಹೆಲ್ತ್ ಅಂತ ಒಂದು ಥೀಮಲ್ಲಿ ಈ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಕಾನ್ಫರೆನ್ಸ್ನಲ್ಲಿ ಡಾಕ್ಟರ್ಸ್, ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಮತ್ತೆ ಹೆಲ್ತ್ ಕೇರ್ ಅಲ್ಲಿ ಇಂಟ್ರೆಸ್ಟ್ ಇರುವಂಥ ಡಾಕ್ಟರ್ಸ್, ಹೆಲ್ತ್ ಕೇರ್ ಟೆಕ್ನಾಲಜಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋರು ಅಥವಾ ಇಂಟ್ರೆಸ್ಟ್ ಇರುವಂಥ ಡಾಕ್ಟರ್ಸ್, ಜೊತೆಗೆ ಕೋರ್ ಟೆಕ್ನಾಲಜೀಸ್ ಯಾರಿದ್ದಾರೆ ಡೆವಲಪ್ಮೆಂಟ್ ಸೆಕ್ಟರ್ನಲ್ಲಿ, ಈಗ ಮೊಬೈಲ್ ಆ್ಯಪ್ ಮಾಡ್ತಾ ಇರೋಂಥವ್ರು, ಹೆಲ್ತ್ ಕೇರ್ ಟೆಕ್ನಾಲಜಿಗಳನ್ನ ಮಾಡ್ತಾ ಇರೋಂಥವ್ರು. ಈಗ ನಾವು ಹಾಸ್ಪಿಟಲ್ಗೆ ಹೋದ್ರೆ ಸುಮಾರು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಮಾಡ್ತಾರೆ. ನಾವು ಲ್ಯಾಬ್ ರಿಪೋರ್ಟ್ ಮಾಡಿದ್ರೆ ಈಗ ಸುಮಾರು ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಆಟೋಮೆಟಿಕ್ ನಮಗೆ ಸಿಸ್ಟಮ್ ಅಲ್ಲೇ ಬರುತ್ತೆ. ಆ ಥರ ಕೆಲಸಗಳನ್ನ ಮಾಡ್ತಾ ಇರೋರು, ಇವರೆಲ್ಲರನ್ನೂ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಎಲ್ಲರನ್ನೂ ಒಟ್ಟಿಗೆ ಇಂಟ್ರಾಕ್ಟ್ ಮಾಡಿ ಅವರ ಪ್ರಾಬ್ಲಮ್ಸ್ ಏನು, ಮುಂದಿನ ಸೊಲ್ಯೂಷನ್ಸ್ ಏನು, ಇನೋವೇಷನ್ಸ್ ಏನಾಗಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೋಸ್ಕರ ದಿಸ್ ಹೋಲ್ ಕಮ್ಯುನಿಟಿ, ಡಾಕ್ಟರ್ಸ್, ಹೆಲ್ತ್ ಕೇರ್ ಟೆಕ್ನಾಲಜಿ ಎಂಥೂಸಿಯಸ್ಟ್ ಮತ್ತೆ ಕೋರ್ ಟೆಕ್ನಾಲಜಿಸ್ಟ್ ಹೂ ಆರ್ ವರ್ಕಿಂಗ್ ಆನ್ ಹೆಲ್ತ್ ಕೇರ್ ಟೆಕ್ನಾಲಜಿ, ಈ 3 ಕಮ್ಯುನಿಟಿನ ಒಟ್ಟಿಗೆ ತರಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲೇಬೇಕು. ಹೌದು. ಸೊ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು? ನಮ್ದು ಒಂದು ವೆಬ್ಸೈಟ್ ಇದೆ, telemedicon.in ಅಂತ. ಆ ವೆಬ್ಸೈಟ್ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಇವಾಗ ತನಕ ಸುಮಾರು ಒಂದು 500 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್, ಟೆಕ್ನಾಲಜಿಸ್ ಎಲ್ಲರೂ ಸೇರಿ. ಸುಮಾರು ಸ್ಟಾರ್ಟ್ಅಪ್ಸ್ ಕೂಡ ಬಂದಿದ್ದಾರೆ. ಇದಕ್ಕೆ ಮೇಲೂ ಇನ್ನ ಬರೋಕ್ಕೆ ಇಷ್ಟ ಇರೋಂಥವ್ರು, ಇನ್ನ ಇಂಟ್ರೆಸ್ಟೆಡ್ ಆಗಿದ್ರೆ telemedicon.in ವೆಬ್ಸೈಟ್ನಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ದೇ ಕ್ಯಾನ್ ಕಮ್ ಅಂಡ್ ಪಾರ್ಟಿಸಿಪೇಟ್. ಓಕೆ, 27 ನಾಳೆ ತನಕನೂ ಆಪರ್ಚುನಿಟಿ ಇದೆ ಅವ್ರಿಗೆ ರಿಜಿಸ್ಟರ್. ಹೌದು. ಇದಲ್ಲದೆ ಕೂಡ ನಾವು ಈಗ ಸುಮಾರು ಜನ ರಿಜಿಸ್ಟರ್ ಮಾಡಿದಿರಾ, ವಿ ಆರ್ ಇಂಟ್ರೆಸ್ಟೆಡ್ ಟು ಅಟೆಂಡ್ ಓನ್ಲಿ, ಕೆಲವೊಂದು ಸೆಷನ್ಗಳು ಮಾತ್ರ ಅಟೆಂಡ್ ಮಾಡೋಕ್ಕೆ ಇಷ್ಟಪಡುವಂತ ಇರ್ತಾರೆ. ಅಂಥವ್ರಿಗೆ ಪರ್ ಡೇ ಪಾಸಸ್ ಕೂಡ ಬಿಟ್ಟಿದ್ವಿ. ನನಗೆ 3 ದಿನ ಬರೋದಕ್ಕಾಗೋದಿಲ್ಲ, 1 ದಿನ ನಂಗೆ ಅಷ್ಟು ಮಾತ್ರ ಇಂಟ್ರೆಸ್ಟ್ ಇದೆ ಅಂದರೆ ಅವ್ರ ವೆಬ್ಸೈಟ್ ಹೋಗಿ ಪರ್ ಡೇ ಪಾಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು 1 ದಿನ ಬಂದು ಕೂಡ ಅಟೆಂಡ್ ಮಾಡ್ಬೋದು. ಅದು ಅಲ್ಲ, ನನಗೆ ಟ್ರಾವೆಲ್ ಮಾಡೋಕ್ಕೆ ಆಗೋದಿಲ್ಲ ಅಂದರೆ ಫಾರ್ ಲಿಮಿಟೆಡ್ ಟೈಮ್ ನಾಳೆ ತನಕ ಆನ್ಲೈನ್ ಅಟೆಂಡೆನ್ಸ್ ಪಾಸಸ್ ಕೂಡ ರಿಲೀಸ್ ಮಾಡಿದ್ದೀವಿ. ದೂರದಲ್ಲಿದ್ದು ಆನ್ಲೈನ್ ರಿಜಿಸ್ಟರ್ ಮಾಡಿ ಕೂಡ ಅಟೆಂಡ್ ಮಾಡ್ಬೋದು. ಇದೀಗ ಡಾಕ್ಟರ್ ಉಮಾ ನಂಬಿಯಾರ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಮ್ಯಾಮ್, ಟುಡೇ ವಿ ಆರ್ ಸ್ಪೀಕಿಂಗ್ ಅಬೌಟ್ ಟೆಲಿಮೆಡಿಸಿನ್. ಸೊ ವಾಟ್ ಈಸ್ ಬೇಸಿಕಲಿ ಟೆಲಿಮೆಡಿಸಿನ್? So if I have to explain it in a very simple language, it would be when the doctor and the patient or anybody who's taking healthcare service and the healthcare service provider, they are not in the same space, same physical space, not sitting across from each other. They are in remote settings and they use either telephone or videos to connect to each other to seek healthcare advice. That is telemedicine. Okay. So what is the relevance and importance of telemedicine present scenario? So one of the major problems is, just to go back to the history, which is not too long ago, during COVID, when there was complete lockdown and you couldn't travel to any hospital or doctor, that consultation and all healthcare delivery used to happen through telemedicine. So that's the simplest and the best use case for anybody to understand as to how healthcare delivery can happen. Now, in our very, very busy lives, not everybody needs to go to the hospital. For certain ailments, it is all right to talk to a doctor and understand what are the smaller problems, and you can take advice on that. Similarly, your lab reports and all that, you don't have to go and collect them. They can send it to you. You can discuss your reports with the doctors. Similarly, for hospitals, when the patients go and get discharged, after that they don't have to come for follow-up very regularly every 10 days, 1 month, 3 months. There is no need. This can be a consultation over phone, over a video consultation. So this is a very common and acceptable mode. One of the uses for this is when you cannot make big hospitals or send specialists to certain remote areas. A lot of people in remote areas don't have access to healthcare. So how do you reach access? You can't make a big hospital in a remote village or a tribal belt, but you can always use telemedicine to provide healthcare to them. They can consult with the doctors, they can have, and nowadays telemedicine is beyond consultation alone. We also have devices you have where you can do remote monitoring of vital parameters of patients. You can do small investigations, send it across through this data transfer on
wireless, and now almost everyone has smartphones. So all these technology can help us reach the patient where otherwise it is difficult to reach. And that is the biggest, I would say, advantage, that we can reach everyone. And also then it reduces the cost of care. It reduces the travel cost of patient. They don't have to take leave. So all of that. So that is one group of population where it is extremely helpful. The other is, in our busy lives, we travel so much. We are in one town today, another town tomorrow. Even when we are in the same town, you don't have time to go to a doctor. So in your lunch break or in your coffee break, you can actually get your consultation done and your health checkup done. So this is how telemedicine will help us reach wider audience, take care of more patients, and make sure that we are not, and as a patient, if I have to do a health checkup or something, I don't have to waste my entire day. So it will become more accessible to patients and easier for doctor community to reach the patients. ಯಾ ನೈಸ್ ಮ್ಯಾಮ್. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಮಾ ನಂಬಿಯಾರ್ ಅವರು ಹೇಳ್ತಾ ಇರೋದು ಏನು ಅಂತಂದ್ರೆ, ಕೋವಿಡ್ ಟೈಮ್ ನಲ್ಲಿ ನಾವೆಲ್ಲ ನೋಡಿದಂತಹ ಒಂದು ಟೈಮ್ ಏನಿದೆ, ಅವಾಗ ಟೆಲಿಮೆಡಿಸಿನ್ ನ ಅಗತ್ಯ ಏನು ಅಂತ ನಮ್ಗೆ ಅರ್ಥ ಆಗಿರುತ್ತೆ. ಮತ್ತೆ ನೀವು ಎಂಥದ್ದೇ ರಿಮೋಟ್ ಪ್ಲೇಸ್ ನಲ್ಲಿ ಇದ್ರೂ ಕೂಡ, ಎಂತಹ ಕುಗ್ರಾಮದಲ್ಲಿದ್ರೂ ಕೂಡ, ಎಲ್ಲಿಗೆ ಜನರು ಬರೋದಕ್ಕೆ ಕಷ್ಟ ಆಗತ್ತೆ, ಎಲ್ಲಿ ತುಂಬಾ ದೊಡ್ಡ ಹಾಸ್ಪಿಟಲ್ ಸೆಟಪ್ ಮಾಡಕ್ಕೆ ಕಷ್ಟ ಆಗತ್ತೆ, ಅಂತಹ ಪ್ರದೇಶದಲ್ಲೂ ಕೂಡ ಟೆಲಿಮೆಡಿಸಿನ್ ಉಪಯೋಗಕ್ಕೆ ಬರುತ್ತೆ. ಮತ್ತೆ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಇರೋರಿಗೆ, ಯಾರೆಲ್ಲ ಕೂಡ ಅರ್ಬನ್ ಸೆಟಪ್ ಅಲ್ಲಿ ಇದ್ದೀರಿ, ಪ್ರತಿದಿನ ಕೂಡ ಟ್ರಾವೆಲ್ ಮಾಡಿ ಸಾಕಾಗಿರುತ್ತೆ, ನಿಮ್ಮ ಒಂದು ಕೆಲಸದ ಅವಧಿಯಲ್ಲಿ ಸಿಕ್ಕಂತಹ ಬಿಡುವಿನ ಟೈಮ್ ನಲ್ಲಿ ನೀವು ನಿಮ್ಮ ಹೆಲ್ತ್ ಕೇರ್ ಮಾಡ್ಕೋಬಹುದು. ಈ ಎರಡೂ ಕಾರಣಗಳು ಬಹಳ ಮುಖ್ಯವಾಗಿ ಟೆಲಿಮೆಡಿಸಿನ್ ನ ಪ್ರಯೋಜನವನ್ನ ಎತ್ತಿ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಉಮಾಶಂಕರ್ ಅವರು ಕೂಡ ನಮ್ಮ ಜೊತೆಯಾಗಿ ಇದ್ದಾರೆ. ಡಾಕ್ಟರ್ ಉಮಾಶಂಕರ್ ಅವರೇ, ಈ ಒಂದು ಕಾನ್ಫರೆನ್ಸ್ ಯಾಕೆ ತುಂಬಾ ಯೂನಿಕ್, ಇದರಲ್ಲಿರುವಂತಹ ಅತ್ಯಂತ ವಿಶೇಷವಾದಂತಹ ವಿಚಾರ ಒಂದಿದೆ ಅಂತ ಹೇಳಿದ್ರಿ, ಅದೇನದು? This conference is unique. Let me give you a history behind it. This conference is organized by the Telemedicine Society of India, society which is more than 25 years it is there. And this conference, we are celebrating the 25th year of telemedicine in India. So this is a silver jubilee. 25 years ago, the first teleconsultation happened in India. So that's what we are celebrating. And the major ISRO is there in Bangalore, and who supported us initially at that time. That's why we selected Bangalore city. The other important uniqueness of this conference is we are completely sustainable. It's a green conference, eco-friendly conference. So the theme itself of this conference is Digital Health for Sustainable Future. How we can make any conference, a lot of people will come. So it's a huge numbers which come. So there'll be a lot of waste which is generated, and also we are trying to see that how eco-friendly conference where we will not harm the environment in any way. So there is no plastic. Completely there is no plastic. Everything's eco-friendly. We are doing a drive on e-waste. Drive is also happening. Anybody who has their e-waste, the delegates who are coming, they can come and drop the e-waste. And we also have no waste is going into the landfill, either food waste or it could be any of the dry waste. Nothing is going, everything is recycled. So zero carbon emission. We are trying to see that how we can reduce the carbon emission. Yes, there are carbon emission because people are traveling. So we are promoting our public transport. We are telling people to use carpooling. We are telling people to use BMTC buses and metro for their travel to this particular place. In that way, we can reduce some kind of a carbon emission. Because we have to offset, there will be some carbon emission which will be there. To offset, what we are trying to do is we are trying to plant trees so that we can reduce that impact of whatever we are creating. So in that way, this conference is very close to our heart because we are doing it as an eco-friendly conference. There is no even paper cups or paper plates or anything. It's all reusable what we are using in this particular conference. ನೈಸ್, ಸೋ ನೈಸ್ ಟು ನೋ ದಿಸ್. ನಾವು ಬರೀ ಮನುಷ್ಯರ ಆರೋಗ್ಯದ ಮೇಲೆ ಮಾತ್ರ ಕಾಳಜಿ ವಹಿಸ್ತಾ ಇಲ್ಲ, ಜೊತೆಗೆ ಪರಿಸರದ ಆರೋಗ್ಯದ ಕಾಳಜಿಯನ್ನು ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಈ ಒಂದು ಡಾಕ್ಟರ್ಸ್ಗಾಗಿ, ಹಾಗೆಯೇ ಯಾರೆಲ್ಲ ಕೂಡ ಟೆಲಿಮೆಡಿಸಿನ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಒಟ್ಟಿಗೂಡಿಸುವಂತಹ ಕೆಲಸವಾಗಿ ನಡ್ತಾ ಇರುವಂತಹ ಈ ಕಾನ್ಫರೆನ್ಸ್ ನಲ್ಲಿ ಯಾವುದೇ ಬಗೆಯಲ್ಲೂ ಕೂಡ ಪರಿಸರಕ್ಕೆ ಹಾನಿ ಮಾಡದೆ ಝೀರೋ ವೇಸ್ಟ್ ಅನ್ನುವಂತಹ ಒಂದು ಥೀಮ್ ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಡಾಕ್ಟರ್ ಭಾಸ್ಕರ್ ರಾಜ್ಕುಮಾರ್ ಅವರನ್ನ ಮಾತಾಡಿಸ್ತಾ ಇದೀವಿ. ಈ ಮಾಮೂಲಿ ಜನಗಳು ಇರ್ತಾರೆ, ಅವ್ರಿಗೂ ಕೂಡ ಟೆಲಿಮೆಡಿಸಿನ್ ಅಲ್ಲೇ ಆಸಕ್ತಿ ಇರಬಹುದು. ಯಾಕೆಂದ್ರೆ ಬರೀ ನೀವು ಮೆಡಿಸಿನ್ ಕುರಿತಾಗೆ ಮಾಡ್ತಿಲ್ಲ ಕಾನ್ಫರೆನ್ಸ್, ಅದರ ಜೊತೆಗೆ ಟೆಕ್ನಾಲಜಿ ಬಗ್ಗೆಯೂ ಕೂಡ ಮಾಹಿತಿ ಇರುತ್ತೆ. ಮತ್ತೆ ಯಾರೆಲ್ಲ ಸ್ಟಾರ್ಟ್ಅಪ್ಸ್ ಇದಾರೆ ಅವರು ಕೂಡ ಬರ್ತಾ ಇದ್ದಾರೆ ಇದರಲ್ಲಿ ಇಂಟ್ರೆಸ್ಟೆಡ್ ಇರೋರು ಅಂತ ಹೇಳಿದ್ರಿ. ಮತ್ತೆ ನಾರ್ಮಲ್ ಪಾಪ್ಯುಲೇಷನ್ ಇದರಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಅವರಿಗೆ ಸಿಗುವಂತಹ ಬೆನಿಫಿಟ್ ಏನು? ತುಂಬಾ ಒಳ್ಳೆ ಪ್ರಶ್ನೆ. ಹೇಳಿದಾಗೇನೆ ಈ ಕಾನ್ಫರೆನ್ಸ್ ಕೇವಲ ಡಾಕ್ಟರ್ಸ್ಗಾಗ್ಲಿ, ಇಂಜಿನಿಯರ್ಗಾಗ್ಲಿ, ಟೆಕ್ನಾಲಜಿ ಇರೋರ್ಗಾಗ್ಲಿ ಮಾತ್ರ ಅಲ್ಲ. ಸುಮಾರು ಜನ ಇವತ್ತು ನಾವು ಕೂಡ ಸುಮಾರು ಮೊಬೈಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ಮ್ಯಾಮ್ ಹೇಳಿದಾಗೆ ದೂರದಲ್ಲಿದ್ದರೆ ನಾನು ಡಾಕ್ಟರ್ನ ಹೆಂಗೆ ಕನ್ಸಲ್ಟ್ ಮಾಡ್ಬೋದು, ಮುಂದೆ ಬರುವಂಥ ಟೆಕ್ನಾಲಜಿಗಳೇನಿದೆ ಈ ಹೆಲ್ತ್ ಕೇರ್ನಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಆಸಕ್ತರಾಗಿರ್ತಾರೆ.
ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ ಅವರು ಬಂದು ನಮ್ಮ ಕಾನ್ಫರೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅವರು ಬರೀ ಎಕ್ಸಿಬಿಷನ್ ಏರಿಯಾ ಮಾತ್ರ ನೋಡಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದು ಫ್ರೀಯಾಗಿ ಎಕ್ಸಿಬಿಷನ್ ಏರಿಯಾ ನೋಡ್ಕೊಂಡು ಹೋಗ್ಬೋದು. ಅದಲ್ಲದೆ ನನಗೊಂದು ಕೆಲವೊಂದು ಸೆಷನ್ಸ್ ಇಂಟ್ರೆಸ್ಟ್ ಇದೆ, ಬಂದು ಒಳಗಡೆ ಸೆಷನ್ ಕೇಳಿಸ್ಕೋಬೇಕು, ಈ ಟೆಕ್ನಾಲಜಿ ಇನ್ವಾಲ್ವ್ ಆಗಿರೋಂಥ ಸುಮಾರು ಜನರಲ್ ಪಬ್ಲಿಕ್ ಕೂಡ ಇಂಟ್ರೆಸ್ಟ್ ಇರ್ಬೋದು, ಅವರು ಕೂಡ ಬರ್ಬೋದು. ಇದು ಬರೀ ಡಾಕ್ಟರ್ಸ್ ಇಂಜಿನಿಯರ್ಸ್ ಮಾತ್ರ ಬರ್ಬೇಕಂತೇನಿಲ್ಲ. ನಮ್ದು ಒಂದು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನೂ ಏನೋ ಕ್ವಶನ್ಸ್ ಇತ್ತು ಅಂದರೆ ನಾವು ಒಂದು ನಂಬರ್ ಶೇರ್ ಮಾಡ್ತೀನಿ, ದಿಸ್ ಇಸ್ ಅವರ್ ರಿಜಿಸ್ಟ್ರೇಷನ್ ನಂಬರ್. ಆ ನಂಬರ್ ಬರ್ಕೊಂಡು ಅವರು ನಂಬರ್ಗೆ ಫೋನ್ ಮಾಡಿದ್ರೆ ಅವರು ಡೀಟೇಲ್ಸ್ ಕೊಡ್ತಾರೆ. ಒಂದು ದಿನಕ್ಕಾಗಲಿ ಅಥವಾ 3 ದಿನ ಬರ್ತೀನಿ, ಎಕ್ಸಿಬಿಷನ್ ಮಾತ್ರ ನೋಡಬೇಕಾ ಇಲ್ಲ ಸೆಷನ್ ನೋಡಬೇಕಾ ಅಂತ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡಿಕೊಂಡು ಅದೇ ಥರ ರಿಜಿಸ್ಟರ್ ಮಾಡಿಕೊಂಡು ಜನರಲ್ ಪಬ್ಲಿಕ್ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ನಂಬರ್ ಬಂದು 6363842861. ಮತ್ತೆ ಯಾವುದೆಲ್ಲ ಟಾಪಿಕ್ಸ್ ನ ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ ಮ್ಯಾಮ್, ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು. So in this conference, we are covering a wide range of issues that are handled through digital health, and also what are the future challenges. So we'll start with, various users who are the technology solution providers, how the technology is to be used and what is their experience. We have multiple abstracts from people who are using telemedicine in their space in different specialities and what is their experience. They are sharing that with the rest of the people, how they are doing it. Then in certain specialities, there is a lot of use in telemedicine like teleophthalmology, telecardiology, teleradiology, telepathology. So all these topics are being covered. Artificial intelligence is being used in a large way in everything in our health now, and so it is in healthcare. So how do we use artificial intelligence to make telemedicine more acceptable and useful for both the doctor community, the hospital community, as well as the patient community? So these are some of the common topics that we are addressing. Additionally, not only from the national scenario, we also have 7-8 other countries that are participating. So we have participants from UK, Germany, US, Armenia, Italy, UAE, Sri Lanka. So some participants are coming here and presenting their experience, and some of the people are going to also give us online sessions, their experience, their challenges. One of the bigger challenges is that after COVID, people have stopped using telemedicine, or they're very less users of telemedicine. So there are certain challenges where even the government has to help by making certain regulations and improving guidelines. So we also have government departments like the National Health Authority and the ABDM. They are also participating in this and addressing not only the challenges that government faces for public health care, but also to see how jointly working together we can create certain solutions. And we also have support from the Ministry of Health, where Health Minister himself is coming and giving us a special address on what the Karnataka government is doing in Karnataka, as well as how they can participate with other people and work together. Similarly, from the Ministry of Information Technology also we have support, because this is not pure healthcare and this is also not pure technology. So this is literally a marriage between healthcare providers and the technology solution providers. We need to work together to find all the solutions. So all these are being addressed in this conference. ಇದೀಗ ಡಾಕ್ಟರ್ ಉಮಾಶಂಕರ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಅವರನ್ನ ಕೇಳ್ತಾ ಇದ್ದೀವಿ ನಾವು, ಚಾಲೆಂಜಸ್ ಇನ್ ದ ಫೀಲ್ಡ್ ಆಫ್ ಟೆಲಿಮೆಡಿಸಿನ್ ಏನಿದೆ? Okay, thank you. That's a good question, because Madam was talking about all the advantages about telemedicine, where we can use and how it is used. Yes, there are a lot of challenges. We are trying to overcome those challenges. When we started 25 years ago, not everybody knew about it. Now that post-COVID, many people, they know that we can do something like teleconsultation, and even general public have used it. And government is also promoting a lot of telemedicine, and they have come out with their own program. Now, one of the biggest challenge what we see in telemedicine is, from technical point of view, the connectivity, the network. Because we need good network for anybody to consult. Either it could be for a video call, or if they have to transfer huge, because all medical data or the images are huge in size. So we need good network, right? The bandwidth should be good. And some places still the network is not at all there. So such places, Government of India with the support of ISRO are providing. Now, for example, in the Himalayas and hard to reach areas where armed forces are there at the border. So the ISRO network is there, and they are providing teleconsultation. What we see from the usage perspective, from the general public point of view, still people are not confident, or they do not know whether this will work or not. And one psychology what we have in our people is, unless I go to a clinic, doctor, he has to touch me either, and he has to put a stethoscope, or he needs to give an injection. Only if we take injection, I will be cured. That is the psychology what people have. And if somebody is doing consultation over TV and over or phone call and all, so many are not satisfied because of that one reason. Though 85% of the time the doctor and the patient need not be together.
It's only 15% of the time that they have to be there, or they need to do some procedure or something like that. Without the procedure, wherever the consultations can happen, it can happen through teleconsultation. So this is the major challenge. And some issues are there, like for example, we know that somebody is there in the US, I can consult a US doctor, or Indian doctor can consult to somebody else, some other country. But we have some guidelines, or we do not have permission to do cross-country consultation. So like these are some of the challenges what we see in today's world. Sometimes we also see that the language issues. Now suppose there are patients who are calling from some rural and they have given some connect line. So it goes to some doctor who do not know that language. Those language issues come, but these are percentages very less. Otherwise, not much challenges. There are more advantages what we see in telemedicine. But despite of all these things, so today we are overcoming these challenges. For example, language challenge. So artificial intelligence has come, and Government of India has come out with an AI tool which is called Bhashini, where they're trying to translate using this kind of a language. So people can talk in their language, and doctor who doesn't know that language will listen to whatever language he is comfortable, and patient will get reply in their language what is comfortable. So that's where we are going in. So all challenges are getting solved one by one. ಸೊ ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಟೆಲಿಮೆಡಿಸಿನ್ನ ಪ್ರಯೋಜನಗಳು ಕುರಿತಾಗಿ. ಹಾಗೆಯೇ ಸವಾಲುಗಳೇನು ಅಂತ ಕೇಳಿದಾಗ ಹೇಳಿದ್ದು ಮುಖ್ಯವಾಗಿ ಏನು ಅಂದ್ರೆ, ನಮ್ಮ ಜನರಲ್ಲಿ ಡಾಕ್ಟರ್ ಮುಟ್ಟಬೇಕು, ಮಾತಾಡಿಸ್ಬೇಕು, ಏನಾದ್ರೂ ಇಂಜೆಕ್ಷನ್ ಕೊಡಬೇಕು, ಆಗಷ್ಟೇ ರೋಗ ಗುಣ ಆಗೋಕೆ ಸಾಧ್ಯ ಅನ್ನುವಂತ ನಂಬಿಕೆ ಇದೆ. ಇದು ಬಿಗ್ಗೆಸ್ಟ್ ಚಾಲೆಂಜು. ಅದನ್ನ ಬಿಟ್ರೆ ನಮ್ಮ ಬ್ಯಾಂಡ್ ವಿಡ್ತ್ ಜೋರಾಗಿರ್ಬೇಕು, ಚೆನ್ನಾಗಿರ್ಬೇಕು, ಆವಾಗಷ್ಟೇ ಸರಿಯಾಗಿ ನೆಟ್ವರ್ಕ್ ಸಿಕ್ಕಿ ಸರಿಯಾದಂತಹ ಡಾಕ್ಯುಮೆಂಟ್ಸ್ ನ ಕಳಿಸೋದಕ್ಕೆ, ಮತ್ತೆ ಮುಖತಃ ಸಂಭಾಷಣೆ ನಡೆಸಿದಷ್ಟೇ ಚೆನ್ನಾಗಿ ಸಂಭಾಷಣೆ ನಡೆಸಿ ಅವರಿಗೆ ಬೇಕಾದಂತಹ ಮೆಡಿಸಿನ್ ಕೊಡೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಕೊನೆಯದಾಗಿ ಒಂದು ಪ್ರಶ್ನೆನ ಕೇಳಬೇಕು ಅಂತ ಅನಿಸ್ತು. ಡಾಕ್ಟರ್ ಭಾಸ್ಕರ್ ರಾಜ್ಕುಮಾರ್ ಅವರೇ, ನಿಮಗೆ ಈ ಪ್ರಶ್ನೆ: ಯಾಕೆ ಯಾವುದೇ ಸಾರ್ವಜನಿಕರು ಇರಬಹುದು ಅಥವಾ ಪೇಷಂಟ್ಸ್ಗಳು ಇರಬಹುದು, ಪೇಷಂಟ್ ಆಗಕ್ ಮುಂಚೆನೂ ಇರಬಹುದು, ಈ ಡಾಕ್ಟರ್ಸ್ ಹತ್ರ ಹೋಗೋದು ಮುಖ್ಯ ಆಗತ್ತೆ, ಮತ್ತೆ ಸರಿಯಾದಂತಹ ಸಮಯದಲ್ಲಿ ಡಾಕ್ಟರ್ಸ್ ನ ಭೇಟಿ ಮಾಡೋದು ಅದು ಟೆಲಿಮೆಡಿಸಿನ್ ನ ಮುಖಾಂತರ ಕೂಡ ಇರಬಹುದು, ಯಾಕೆ ಮುಖ್ಯ ಆಗತ್ತೆ? ಮತ್ತೊಂದು ತುಂಬಾ ಒಳ್ಳೆ ಪ್ರಶ್ನೆ. ನಾವೀಗ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು, ಎಲ್ಲರೂ ಹೆಲ್ತ್ ಕೇರ್ನ ಹುಡ್ಕೊಂಡು ಹೋಗ್ತಾರೆ, ಹೆಲ್ತ್ ಬಗ್ಗೆ ಗಮನ ಕೊಡೋಣ. ಹೆಲ್ತ್ಗೂ ಹೆಲ್ತ್ ಕೇರ್ಗೂ ಇರೋ ಡಿಫ್ರೆನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಹೆಲ್ತ್ ಕೇರ್ ನಮಗೆ ಬೇಕಾಗೋದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಹೆಲ್ತ್, ಪ್ರಿವೆಂಟಿವ್ ಹೆಲ್ತ್. ನಾನು ಹೇಗೆ ನೋಡ್ಕೋಬೇಕು, ನನ್ನ ಹೆಲ್ತ್ಗೆ ನಾನು ಹೇಗೆ ಇಂಪಾರ್ಟೆನ್ಸ್ ಕೊಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಜಾಗದಲ್ಲಿ ಕೂಡ ಟೆಲಿಮೆಡಿಸಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಡಾಕ್ಟರ್ ಹತ್ರ ಕಾಯಿಲೆ ಇದ್ದಾಗ ಮಾತ್ರ ಏನಕ್ಕೆ ಹೋಗ್ಬೇಕು, ನಾನು 6 ತಿಂಗಳಿಗೂ ಕೂಡ ಒಂದೊಂದು ಚೆಕ್ ಮಾಡಿಸ್ಕೊಂಡ್ರೆ ನನ್ನ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗುತ್ತೆ. ಈ 6 ತಿಂಗಳು ಮಾಡ್ಕೊಳ್ಳೋ ಟೆಸ್ಟ್ ಆದಮೇಲೆ ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡಿ ನನ್ನ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಎಲ್ಲ ಹೀಗಿದೆ, ಸುಮ್ಮನೆ ನಾನು ಗೂಗಲಲ್ಲಿ ಹಾಕಿ ಇಲ್ಲ ChatGPTನಲ್ಲಿ ಹಾಕಿ ಕೇಳೋದಕ್ಕಿಂತ ಆ ಡಾಕ್ಟರ್ ಕನ್ಸಲ್ಟ್ ಆನ್ಲೈನ್ ಮಾಡಿ ತಿಳ್ಕೊಬೋದು. ಇದೆಲ್ಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆಗುತ್ತೆ. ಆಮೇಲೆ ಸುಮಾರು ಜನ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ, ನನಗೆ ಸ್ಕಿನ್ ಮೇಲೆ ಒಂದು ರ್ಯಾಶ್ ಬಂದಿದೆ, ಒಂದು ವಾರದಿಂದ ಕೆಮ್ಮು, ನೆಗಡಿ, ಜ್ವರ ಇದೆ, ಇದನ್ನೆಲ್ಲ ಸುಮ್ಮನೆ ಗೂಗಲಲ್ಲಿ ಹಾಕಿ ತಿಳ್ಕೊಂಡು ಏನೇನೋ ಮೆಡಿಸಿನ್ ತೊಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಪ್ರಿವೆಂಟಿವ್ ಆಗಿ ಒಂದು ಕನ್ಸಲ್ಟೇಷನ್ ಮಾಡಿ, ಆನ್ಲೈನೇ ಮಾಡಿ, ಅವ್ರ ಹತ್ರ ಮಾತಾಡಿ ನಾನು ಹೇಗೆ ನನ್ನ ಆರೋಗ್ಯ ನೋಡ್ಕೋಬೇಕು, ನನಗೆ ಈ ಥರ ಕಂಪ್ಲೇಂಟ್ಸ್ ಆಗಿದೆ, ಚಿಕ್ಕ ಪುಟ್ಟ ಕಂಪ್ಲೇಂಟ್ ಆಗಿದೆ, ಈ ಥರ ಊಟ ಮಾಡ್ತೀನಿ, ಇದು ಸರಿಯಾಗಿದೆಯಾ. ಮತ್ತು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇನ್ನೊಂದು ಈಗ ಆಫ್ ಲೈಟ್ ನಾವು ಸುಮಾರು ನೋಡ್ತಾ ಇದ್ದೀವಿ, ಹಾರ್ಟ್ ಅಟ್ಯಾಕ್ಸ್ ತುಂಬ ಜಾಸ್ತಿ ಆಗ್ತಿದೆ. ಸೊ ಸುಮಾರು ರೀಸನ್ಗಳು ಕೊಡ್ತಾ ಹೋಗ್ತಾರೆ. ಬಟ್ ನಮ್ಮ ಅಭ್ಯಾಸಗಳಿಂದ, ದಿನನಿತ್ಯದ ಅಭ್ಯಾಸಗಳು, ಇದರಿಂದ ಆರೋಗ್ಯ ಕೆಡೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಇನ್ನೊಂದು ನಮ್ಗೆ ಇಗ್ನೋರೆನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಇಟ್ಸ್ ಓಕೆ, ನನಗೇನೂ ಆಗಿಲ್ಲ, ನಾನು ಗಟ್ಟಿಗಿದ್ದೀನಿ, ಇಷ್ಟು ತಿಂದರೂ ಏನಾಗಲ್ಲ ಅಂತ. ಬಟ್ ನಮ್ಮ ಬಾಡಿ ಒಳಗಡೆ ಏನೇನು ಚೇಂಜ್ ಆಗುತ್ತೆ ಅಂತ ನಮಗೆ, ಜನರಿಗೆ, ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಆ ಡಾಕ್ಟರ್ನ 6 ತಿಂಗಳು ಗೊತ್ತೈತೆ ಅಟ್ಲೀಸ್ಟ್ ಕನ್ಸಲ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದನ್ನು ಟೆಲಿಮೆಡಿಸಿನ್ ಮೂಲಕ ಮಾಡ್ಕೋಬೋದು. ಇದಕ್ಕೋಸ್ಕರ ಟೆಲಿಮೆಡಿಸಿನ್ ಯೂಸ್ ಮಾಡ್ಕೊಂಡ್ರೆ, ಅಂದರೆ ಪ್ರಿವೆಂಟಿವ್ ಕೇರ್ಗೋಸ್ಕರ ಟೆಲಿಮೆಡಿಸಿನ್ ಯೂಸ್ ಮಾಡ್ಕೊಂಡ್ರೆ ನಮ್ಮನ್ನು ನಾವು ಎಷ್ಟು ಆರೋಗ್ಯಕರವಾಗಿ ಎಷ್ಟು ಲಾಂಗ್ ಇಟ್ಕೋಬೋದು, ತುಂಬ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ಬಿಗ್ ಯೂಸ್ ಆಫ್ ಟೆಲಿಮೆಡಿಸಿನ್, ಅಟ್ಲೀಸ್ಟ್ ಟುವರ್ಡ್ಸ್ ದ ಪ್ರಿವೆಂಟಿವ್ ಹೆಲ್ತ್ ಕೇರ್. ಹೌದು. ಮತ್ತೆ ಇನ್ನೊಂದು ತುಂಬಾ ಮುಖ್ಯವಾದಂತ ವಿಷಯ ಕೇಳಬೇಕು ಅಂತ ಅನ್ಸಿದ್ದೇನು ಅಂದ್ರೆ, ಇವತ್ತಿಗೆ ಪ್ರತಿಯೊಬ್ಬರ ಕೈಲಲ್ಲೂ ಮೊಬೈಲ್ ಇದೆ. ಆ ಮಂಗನ ಕೈಯಲ್ಲಿ ಮಾಣಿಕ್ಯ ಟೈಪ್ ಆಗೋಗುತ್ತೆ. ಕೆಲವು ಸಲ ಏನಾಗತ್ತೆ ಅಂದ್ರೆ, ನೀವು ಹೇಳಿದ ಹಾಗೆ ಗೂಗಲ್ ಹಾಕಿ ನೋಡೋದೊಂದು, ಮತ್ತಿನ್ನೊಂದು ಏನು ಅಂತಂದ್ರೆ, ನಾವು ಈಗ ರೀಲ್ಸ್ ತೆಗೆದು ನೋಡಕ್ ಹೋದ್ರೆ ಪ್ರತಿಯೊಬ್ರು ಕೂಡ ಸ್ವಯಂ ಘೋಷಿತ ಡಾಕ್ಟರ್ ಆಗಿದ್ದಾರೆ. ಡಯಟ್ ಟಿಪ್ಸ್ ಕೊಡ್ತಾರೆ, ನ್ಯೂಟ್ರಿಷನ್ ಟಿಪ್ಸ್ ಕೊಡ್ತಾರೆ, ಮತ್ತಿನ್ನೇನೋ ಮನೆ ಮದ್ದುಗಳೇ ಹೇಳ್ತಾರೆ. ಇದೆಲ್ಲ ಕೂಡ ಎಷ್ಟು ಸರಿ? ಇದನ್ನೆಲ್ಲ ಫಾಲೋ ಮಾಡೋದಕ್ಕಿಂತ ಬೆಸ್ಟ್ ಅಂದ್ರೆ ಟೆಲಿಮೆಡಿಸಿನ್ ಮೊರೆ ಹೋಗೋದಲ್ವಾ ಅಂತ. ಖಂಡಿತ. ಸೊ ಈಗ ನಿಮಗೆ ಗೊತ್ತಿರ್ಬೋದು, ಚೈನಾದಲ್ಲಿ ರೀಸೆಂಟಾಗಿ ರೂಲ್ ಮಾಡಿದ್ದಾರೆ, ನನಗೆ ಎಕ್ಸ್ಪರ್ಟ್ ಡಿಗ್ರಿ ಇಲ್ಲ ಅಂದರೆ ನಾನು ಆನ್ಲೈನಲ್ಲಿ ಯಾವುದೇ ಅಡ್ವೈಸ್ ಕೊಡೋ ಹಾಗಿಲ್ಲ ಅಂತ. ಭಾರತದಲ್ಲೂ ಬಂದರೆ ತುಂಬ ಒಳ್ಳೆಯದು. ಬಟ್ ಅದು ಬರೋದಕ್ಕಿಂತ ಮುಂಚೆ ಜನರಿಗೆ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. 1000 ಜನ ವಿಡಿಯೋ ಮಾಡ್ತಾರೆ, ನನ್ನ ಹತ್ರ ಮೊಬೈಲ್ ಇದೆ, ನಾನು ಒಂದು ವಿಡಿಯೋ ಮಾಡ್ಬೋದು, ನಾನು ಏನಾದ್ರ ಬಗ್ಗೆ ಬೇಕಾ ಮಾತಾಡ್ಬೋದು. ಎಲ್ಲರೂ ಎಕ್ಸ್ಪರ್ಟ್ ಆಗೋಕ್ಕಾಗಲ್ಲ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು, ಬಟ್ ಇನ್ಫಾರ್ಮೇಷನ್ ಯೂಸ್ ಮಾಡೋದಕ್ಕೆ ಮುಂಚೆ ನನ್ನ ಬುದ್ಧಿ ನನ್ನ ಕೈಲಿರಬೇಕು. ಎಲ್ಲದಕ್ಕಿಂತ ಮುಖ್ಯ
ನಮಗೆ ಇರೋ ಒಂದೇ ದೊಡ್ಡ ಆಸ್ತಿ ಇದ್ರೆ ನಮ್ಮ ಆರೋಗ್ಯ. ನನ್ನ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನನ್ನ ಲೈಫಲ್ಲಿ ಮುಂದೆ ಏನೇ ಮಾಡಬೇಕಂದ್ರೂ ಮಾಡೋಕ್ಕಾಗೋದು. ಅಟ್ಲೀಸ್ಟ್ ಆರೋಗ್ಯಕ್ಕೆ ಕುರಿತಾದ ವಿಚಾರಗಳೇನೇ ಇದ್ರೂ ನಿಮ್ಮ ಡಾಕ್ಟರ್ ಯಾರಿದ್ದಾರೆ, ನಿಮ್ಮ ಕನ್ಸಲ್ಟ್ ಮಾಡ್ತಾ ಇರೋಂಥ ಎಕ್ಸ್ಪರ್ಟ್ ಗೈಡ್ ಕೊಡೋಂಥವ್ರು ಯಾರಿದ್ದಾರೆ ಅಂಥವ್ರ ಹತ್ರ ಮಾತಾಡಿ ಮಾತ್ರ ತಗೊಳ್ಳಿ. ಆನ್ಲೈನಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಇರಲ್ಲ. ಡಾಕ್ಟರ್ಸು ಸುಮಾರು ವಿಡಿಯೋ ಮಾಡ್ತಾರೆ. ಡಾಕ್ಟರ್ಸ್ ವಿಡಿಯೋಸ್ ಇದ್ರೆ ಓಕೆ, ಬಟ್ ನೀವು ಡಾಕ್ಟರ್ ಅಲ್ಲದೆ ಇರೋರು, ಜನರಲ್ ಪಬ್ಲಿಕ್ಕು ನಾಲ್ಕೈದು ವಿಡಿಯೋ ನೋಡಿ ಇನ್ನೊಂದು ವಿಡಿಯೋ ಮಾಡಿ ಹೋಗ್ತಿರ್ತಾರೆ. ಸೊ ಈ ಥರ ಫಾಲೋ ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ ಹೊರತು ಒಳ್ಳೇದಾಗೋದು ತುಂಬ ತುಂಬ ರೇರ್. ಆದಷ್ಟು ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು, ಎಕ್ಸ್ಪರ್ಟ್ ಹತ್ರ ಅಡ್ವೈಸ್ ತಗೋಬೇಕು. ಥ್ಯಾಂಕ್ ಯು ಸೋ ಮಚ್. ಮೂರು ಜನರಿಗೂ ಕೂಡ ನಮ್ಮ ಜೊತೆಯಾಗಿ ಇಷ್ಟು ಹೊತ್ತು ಇದ್ದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮತ್ತಿನ್ನೇನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಶೇರ್ ಮಾಡ್ಕೊಳ್ಳೋಂಗಿದ್ರೆ ಮೇಡಮ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹೂ ಶುಡ್ ಅಟೆಂಡ್ ದಿಸ್ ಕಾನ್ಫರೆನ್ಸ್ ಆ್ಯಂಡ್ ಕೆನ್ ಯು ಜಸ್ಟ್ ಗಿವ್ ದ ಜಿಸ್ಟ್ ಆಫ್ ಇಟ್? Yeah, so this conference is extremely useful for all the medical fraternity, which is clinicians, nurses, technicians, all of them who are on the delivery side of telemedicine. There are also solution providers, the technology solution providers who make the telemedicine and the digital health solutions. So it's important for them as well to know what is it that is needed in the market, how is it that the solutions which they develop are being used, and what further they should be using. It is also very important for some of the public people, normal public, to attend this, because we also want to educate the people as to what is available in this industry, what is it that we use to give them better healthcare, so that we want to increase their confidence level in seeking healthcare through digital technologies. So for all the people that are there, there is some space in the conference to attend for them. And we have already given that telephone number, and people can register as a delegate. The only thing is that people can't just walk in directly to the Indian Institute of Science and in the campus. Also for the conference, because we have to look after the logistic solutions, how many people are coming. So therefore, it is necessary to register as a delegate so that we are prepared to receive them. ಓಕೆ, ಯಾರನ್ನ ಕೂಡ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇದ್ದೀರಿ, ಮತ್ತೊಂದ್ಸಲ ಫೋನ್ ನಂಬರ್ ಹೇಳ್ತಾ ಇದ್ದೀವಿ. 6363842861 6363842861 ಇದು ನಂಬರ್. IISc ನಾಳೆಯಿಂದ 4 ದಿನಗಳ ಕಾಲ ನಡೀತಾ ಇರುವಂಥ ಟೆಲಿಮೆಡಿಕಾನ್ 2025ಗೆ ನೀವು ಕೂಡ ರಿಜಿಸ್ಟರ್ ಆಗಬಹುದು. ರಿಜಿಸ್ಟರ್ ಆಗಿಯೇ ಹೋಗಬೇಕು ಅನ್ನೋದು ಒಂದು ಮಾತು. ಇದುವರೆಗೂ ನಮ್ಮ ಜೊತೆಯಾಗಿ ಡಾಕ್ಟರ್ ಉಮಾಶಂಕರ್, ಡಾಕ್ಟರ್ ಉಮಾ ನಂಬಿಯಾರ್ ಹಾಗೆ ಡಾಕ್ಟರ್ ಭಾಸ್ಕರ್ ರಾಜ್ಕುಮಾರ್ ಅವರು ಇದ್ರು. ನಿಮ್ಮೆಲ್ಲರಿಗೂ ಕೂಡ ಆಕಾಶವಾಣಿಯ ಕಡೆಯಿಂದ ಹಾಗೆ ನಮ್ಮೆಲ್ಲ ಕೇಳುಗರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. Thank you very much.